ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ನಿನ್ನೆ ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಆದರೆ ಎನೇಬಲ್ ಆಗಿದೆ. ಹಾಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾರಿಗಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಕ್ಲೈಮ್ ಮಾಡಿರ್ತೀರೋ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂಥ ವಿದ್ಯಾರ್ಥಿಗಳಿಗೆ 22 ಆದರೆ KEA ಮಲ್ಲೇಶ್ವರಮಲ್ಲಿ ಆಫ್ಲೈನ್ಗೆ ಹೋಗಿ ನೀವು ವೆರಿಫಿಕೇಷನ್ ಆದರೆ ಮಾಡಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನೋ. ಆದರೆ ಅನೇಕ ವಿದ್ಯಾರ್ಥಿಗಳು ಈಗ ಒಂದು ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಸರ್ ಅಂತ ಹೇಳಿದ್ದಾರೆ. ಅದರಲ್ಲಿ ಡೇಟು ಒಂದು 20/8/2025 ಮಧ್ಯಾಹ್ನ 2 ಗಂಟೆ ನಂತರ ಆದರೆ ಡೌನ್ಲೋಡ್ ಆಗುತ್ತೆ ಅಂತ ಕೊಟ್ಟಿದ್ದರು. ಸೊ ಆದರೂ ಕೂಡ ನಮಗೆ ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಸೊ ಏನಾದರೆ ಮಾಡಬೇಕು ಸರ್ ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ ಏನಂದರೆ, ನೀವು ಒಂದು ಇಲ್ಲಿ ಕ್ಲೈಮ್ ಸ್ಲಿಪ್ನ ಲಿಂಕ್ ಆದರೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ನಂಬರು ಪಾಸ್ವರ್ಡು ಎಂಟರ್ ಮಾಡಿ, ನೀವು ಅಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕ್ಲೈಮ್ ಸ್ಲಿಪ್ ಅಂತ ಏನಾದರೂ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ನೀವು ಡಿವೈಸ್ನ ಚೇಂಜ್ ಆದರೆ ಮಾಡಬೇಕಾಗುತ್ತೆ. ಒಂದು PC ಇಲ್ಲ ಲ್ಯಾಪ್ಟಾಪು ಇಲ್ಲ ಬೇರೊಂದು ಮೊಬೈಲಲ್ಲಾದರೆ ಒಮ್ಮೆ ಟ್ರೈ ಮಾಡಿ. ಇನ್ ಕೇಸ್ ಅಲ್ಲೂ ಆಗಲಿಲ್ಲ ಅಂದರೆ ನೀವು ಕೆಳಗಡೆ ಒಂದು ಫರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಆದರೆ ಇದೆ. ಸೊ ಅದನ್ನು ಯೂಸ್ ಮಾಡಿ ನೀವು ನಿಮ್ಮ ಏನಾದರೆ ಡೀಟೇಲ್ಸು, ಅಪ್ಲಿಕೇಶನ್ ನಂಬರು, ಯೂಸರ್ ID ಅಂತ ಏನಾದರೆ ಇದೆ ಅದನ್ನು ಎಂಟರ್ ಮಾಡೋ ಮೂಲಕ ನೀವು ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ನೀವು ವಿತ್ OTP ಏನಾದರೆ ಬರುತ್ತೆ ನಿಮ್ಮ ಮೊಬೈಲ್ಗೆ, OTP ಎಂಟರ್ ಮಾಡೋ ಮುಖಾಂತರ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ಒಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಟ್ರೈ ಮಾಡಿ. ಈ ರೀತಿ ಮಾಡಿ ಅನೇಕ ವಿದ್ಯಾರ್ಥಿಗಳಿಗಾದರೆ ಈ ಥರ ಮಾಡಿರೋದ್ರಿಂದ ಅವ್ರಿಗೆ ಡೌನ್ಲೋಡ್ ಆಗಿದೆ. ನೀವು ಕೂಡ ಈ ರೀತಿ ಆದರೆ ಟ್ರೈ ಮಾಡಿ. ಒಮ್ಮೆ ಫರ್ಗಾಟ್ ಪಾಸ್ವರ್ಡು ಇಲ್ಲ ಡಿವೈಸ್ನ ಒಮ್ಮೆ ಚೇಂಜ್ ಆದರೆ ಮಾಡಿ. ಆದಷ್ಟು PC ಇಲ್ಲ ಲ್ಯಾಪ್ಟಾಪ್ ಇದ್ದರೆ ಅದರಲ್ಲಾದರೆ ಒಮ್ಮೆ ಟ್ರೈ ಮಾಡಿ, ಇಲ್ಲ ಪಾಸ್ವರ್ಡ್ನ ಚೇಂಜ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಟ್ರೈ ಮಾಡಿ. ಇನ್ ಕೇಸ್ ಅಲ್ಲಿಗೂ ಆಗಲಿಲ್ಲ ಅಂದರೆ ನೀವು ಒಮ್ಮೆ KEAನಾದರೆ ಕಾಂಟ್ಯಾಕ್ಟ್ ಮಾಡಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾರೆಲ್ಲ ಹೋಗ್ತಿದ್ರೋ ಅಂಥ ವಿದ್ಯಾರ್ಥಿಗಳು ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ನ ನೀವು ರೆಡಿಯಾಗಿ ಇಟ್ಕೊಂಡು ಅದನ್ನು ಸೈನಿಕ್ ಸ್ಕೂಲು ಬ್ಯಾಂಗ್ಳೂರು ಕಡೆಯಿಂದ ಸಿಗ್ನೇಚರ್ನ ಹಾಕ್ಸ್ಕೊಂಡು ನೀವು ಮಲ್ಲೇಶ್ವರಂಗಾದರೆ ಭೇಟಿ ನೀಡಬೇಕಾಗುತ್ತೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಹೋಗಬೇಕಾಗಿಲ್ಲ. ಒಂದು ಯಾರಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಹಾಗೆ ಸ್ಪಾನ್ಸರ್ಡ್ ಕೋಟಾ ಎಲ್ಲ ಒಂದು ಕ್ಲೈಮ್ನಾದರೆ ಮಾಡಿರ್ತಾರೆ ಪಾರ್ಟ್ ಟೈಮು, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಫ್ಲೈನಲ್ಲಿರುತ್ತೆ. ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲೇ ವೆರಿಫಿಕೇಷನ್ ಆದರೆ ಆಗಿರುತ್ತೆ. ನೀವು ಜಸ್ಟ್ ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿಕೊಂಡು ಕಾಲೇಜಸ್ನಾದರೆ ಎಂಟರ್ ಮಾಡ್ಬೋದು. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿದ್ದಿದ್ದು, ಸರ್ ಕ್ಲೈಮ್ ಸ್ಲಿಪ್ ಬೇರೆ ವೆರಿಫಿಕೇಷನ್ ಸ್ಲಿಪ್ ಬೇರೆನಾ, ಇಲ್ಲ ಕ್ಲೈಮ್ ಸ್ಲಿಪ್ ಈಗ ಬಿಟ್ಟಿದ್ದಾರಲ್ಲ ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರಾ ಅಂತಲೂ ಕೇಳ್ತಿದ್ದಾರೆ. ಸೊ ಕ್ಲೈಮ್ ಸ್ಲಿಪ್ಪು ಹಾಗೆ ವೆರಿಫಿಕೇಷನ್ ಸ್ಲಿಪ್ಪು ಬೋತ್ ಆರ್ ಸೇಮು. ಈಗಾಗಲೇ ನಿಮಗೆ ರಿಸಲ್ಟ್ಸು ಬಂದಿರೋದ್ರಿಂದ ನಿಮಗೆ ಕ್ಲೈಮ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ಇದು 22 ಏನಾದರೆ ಎಕ್ಸ್ ಸರ್ವಿಸ್ ಮ್ಯಾನು ಕೋಟಾ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಇದೆಯೋ ಇದಾದ ನಂತರ ನಿಮಗೆ ವಿತಿನ್ 1 or 2 ವೀಕ್ಸು ಒಳಗಡೆ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಶುರುವಾಗುತ್ತೆ. ಅಷ್ಟರೊಳಗಡೆ ನೀವು ಕಾಲೇಜಸ್ನ ಲೀಸ್ಟ್ ಆದರೆ ಮಾಡಿಟ್ಕೊಳ್ಳಿ. ಒಂದು ಲೀಸ್ಟ್ ರೆಡಿಯಾಗಿದ್ದರೆ ನೀವು ಪ್ರಿಯಾರಿಟಿ ವೈಸು ನೀವು ಕಾಲೇಜಸ್ಗಾದರೆ ಎಂಟರ್ ಮಾಡ್ಬೋದು. ನೋಡಿ, ನೀವು MBA MCA MTech ಈ ರೀತಿ 3ಕ್ಕೂ ಅಪ್ಲೈ ಮಾಡಿದರೆ ಯಾವುದಾದ್ರೂ ಒಂದಕ್ಕಷ್ಟೇ ನಿಮಗೆ ಕಾಲೇಜ್ ಆದರೆ ಅಲಾಟ್ ಆಗುತ್ತೆ. MBA or MCA ಯಾವುದು ಬೇಕೋ ಚೂಸ್ ಮಾಡಿಕೊಡಿ. ಕಾಲೇಜಸ್ನ ಆ್ಯಡ್ ಮಾಡಬೇಕಾದ್ರೆ ನೀವು ಎಷ್ಟು ಕಾಲೇಜಸ್ ಬೇಕಾದರೂ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಆದರೆ ನಿಮಗೆ ಅಲಾಟ್ ಆಗೋದು ಒಂದೇ ಒಂದು ಕಾಲೇಜು. ಸೊ ನೀವು ಕಾಲೇಜ್ ಲೀಸ್ಟ್ನ ಆದರೆ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿಗೂ ಇನ್ನೂ ಯಾರಿಗಾದರೂ ಕ್ಲೈಮ್ ಸ್ಲಿಪ್ಪು ಡೌನ್ಲೋಡ್ ಆಗಲಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ KEAಗೆ ಮೇಲ್ ಮಾಡ್ಬೋದು. ಹಾಗೆ KEAನ ಕಾಂಟ್ಯಾಕ್ಟ್ ಆದರೆ ಮಾಡಿ ಹೆಲ್ಪ್ಲೈನ್ ನಂಬರ್ ಮುಖಾಂತರ, ಹಾಗೆ ಇಲ್ಲ KEAಗೆ ಭೇಟಿ ನೀಡಿ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಆದರೆ ಪಡ್ಕೋಬೋದು. ಆ ವೆರಿಫಿಕೇಷನ್ ಸ್ಲಿಪ್ ಮೂಲಕನೇ ನೀವು ಕಾಲೇಜಸ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟು. ನೀವು ಕ್ಲೈಮ್ ಸ್ಲಿಪ್ನಾದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ಅನೇಕ ವಿದ್ಯಾರ್ಥಿಗಳು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಆದರೆ ಡೌಟ್ಸ್ ಕೇಳ್ತಿದ್ರು. ನೋಡಿ, ನೀವು ಸ್ಟಡಿ ಸರ್ಟಿಫಿಕೇಟು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಜನರಲ್ ಆಗಿರ್ಬೋದು, ನೀವು ಯಾವುದೇ ಕ್ಯಾಟಗಿರಿ ಇರ್ಬೋದು, ಒಮ್ಮೆ ಸ್ಟಡಿ ಸರ್ಟಿಫಿಕೇಟ್ಸ್ ಆದರೆ ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ಓದಿದ್ದೀನಿ ಅಂತ ಕ್ಲೈಮ್ ಮಾಡಿದರೆ ಒಂದು ಕ್ಲೈಮ್ A ಅಂತ ಬರುತ್ತೆ. ಅದನ್ನು ಕ್ಲಾಸ್ A ಅಲ್ಲಿ ನೀವು ಕ್ಲೈಮ್ ಮಾಡಿರ್ತೀರ. ಸೊ ಅದರಿಂದ ಕ್ಲಾಸಸ್ ಆದರೆ ಇರುತ್ತೆ ABCD ಅಂತ.
ಸ್ಟಡಿ ಸರ್ಟಿಫಿಕೇಟು ಹಾಗೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ ಅಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿಯಾಗಿರಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಈಗ ಏನು ವೆರಿಫೈ ಆದರೆ ಮಾಡೋದಿಲ್ಲ, ಅದನ್ನು ಕಾಲೇಜಸ್ಗೆ ಜಾಯಿನ್ ಆಗಬೇಕಾದ್ರೆ ನಿಮಗೆ ವೆರಿಫಿಕೇಷನ್ ಆದರೆ ಮಾಡ್ತಾರೆ. ಇನ್ನು ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು, ನಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಎಕ್ಸ್ಪೈರ್ ಆಗಿದೆ, ಈಗ ರಿನ್ಯೂವಲ್ ಮಾಡಿಸಿದ್ರಿ, ನಾವು ಕ್ಲೈಮ್ ಆದರೆ ಮಾಡ್ಬೋದಂತ. ಈಗ ನಿಮ್ಮ ಕ್ಯಾಟಗಿರಿ ಏನಾದರೆ ಅಪ್ಲೈ ಮಾಡಿದ್ದೀರಲ್ಲ ಅಕಾರ್ಡಿಂಗ್ ಟು ಆರ್ ಡಿ ನಂಬರು, ಆ ಕ್ಯಾಟಗಿರಿನೇ ಕ್ಲೈಮ್ ಆದರೆ ಆಗಿರುತ್ತೆ. ನೀವು ಒನ್ಸ್ ಕಾಲೇಜಸ್ಗೆ ಹೋಗಬೇಕಾದ್ರೆ ಅಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಸಬ್ಮಿಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಏನಾದರೂ ನಿಮಗೆ ಹೆಚ್ಚಿಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮು ಹಾಗೆ